ವೆಲ್ಕಮ್ ಟು ಅವರ್ ಹೋಮ್. ಹೀಗೆ ಮುಂದೆ ಹೋಗ್ತಾ ಇದ್ದರೆ ಆ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪ್ ಬಂದು ಲಿಫ್ಟ್ದು ಸ್ಪೇಸ್. ಅದು ಲಿಫ್ಟ್ ಇಫ್ ಇನ್ ಕೇಸ್ ರಿಪೇರಿ ಏನಾದ್ರು ಆದರೆ ರೆಡಿ ಮಾಡೋಕ್ಕೆ ಅಂತ ಇರೋದು. ಆ ಕಡೆ 2 ಪಾಟ್ ಇಟ್ಕೊಂಡಿದ್ದೀನಿ. ಇದು ನನ್ನ ಮನೆ ಮೈನ್ ಡೋರು. ಹಾಗೆ ಒಳಗೋದ್ರೆ ಹಾಲ್. ಹಾಲಲ್ಲಿ ಹಾಗೆ ಒಳಗಡೆ ಹೋಗ್ತಾ ಇದ್ದರೆ ಒಂದು ದೊಡ್ಡದು ಕಾರ್ಪೆಟ್ ಹಾಕಿದ್ದೀನಿ. ಅದಾದಮೇಲೆ ಸೋಫಾ. ಇನ್ನು ಸ್ಕ್ರೀನ್ನ ಹಾಕಿಲ್ಲ, ಯಾಕೆ ಅಂತಂದರೆ ಮನೆಗೆ ಬಂದು ಸ್ವಲ್ಪ ಟೈಮ್ ಅಷ್ಟೇ ಆಗಿದೆ ಈ ಫ್ಲ್ಯಾಟ್ನ ಪರ್ಚೇಸ್ ಮಾಡಿ. ಹೀಗೆ ಒಳಗಡೆ ಹೋಗ್ತಾ ಇದ್ದರೆ ಪೂಜಾ ರೂಮ್ ಕಾಣಿಸುತ್ತೆ ನಮಗೆ. ಬೆಳಗ್ಗೆ ಪೂಜೆಗೆ ಅಂತ ರೆಡಿ ಮಾಡಿರೋವಂಥದ್ದು. ಹಾಗೆ ಒಳಗಡೆ ಹೋದರೆ ಹಕ್ಕಿಗಳು ತುಂಬ ಸೌಂಡ್ ಮಾಡ್ತಾ ಇದೆ. ನಮ್ಮನೆ ವಿಂಡೋಸ್ ಹತ್ರ ಹಕ್ಕಿಗಳು ಬೇರೆ ಇದೆ. ಆಸಮ್ ಫೀಲ್ ಮಾತ್ರ. ಇದು ಬಂದು ಟಿಫನ್ ಏನಾದರೂ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋಂಥ ಅದೊಂದು ಯೂನಿಟ್ ಅದು. ಇದು ನನ್ನ ಕಿಚನ್. ಇದು ನನ್ನ ಬ್ಯೂಟಿಫುಲ್ ಕಿಚನ್. ನಾನು ಸಮ್ ಟೈಮ್ ಅಲ್ಲೇ ನನ್ನ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ನಾನು ಮಿಕ್ಕಿದ ಅದ್ರ ಮೇಲೆ ಏನೂ ಅಷ್ಟಾಗಿ ಪ್ಲೇಸ್ ಮಾಡಲ್ಲ, ಬಿಕಾಸ್ ಒಳಗಡೆ ಎಲ್ಲ ಇಟ್ಕೊತೀನಿ. ಮೇಲಿಟ್ಟರೆ ಒಂಥರ ಮೆಸ್ಸಿಯಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಹೀಗೆ ಒಳಗಡೆ ಹೋದರೆ ನನ್ನ ರೂಮ್. ಇದು ನಮ್ಮ ಬೆಡ್, ಅದು ವಾರ್ಡ್ರೋಬ್. ಹಾಗೆ ಹೋದರೆ ಅದು ಆ ಡೋರ್ ಬಂದು ಬಾಲ್ಕನಿಗೆ ಹೋಗುತ್ತೆ. ತೋರಿಸ್ತೀನಿ ರೀ, ಮತ್ತೆ ಒಂದು ಸೆಕೆಂಡ್ ವೆಯ್ಟ್ ಮಾಡಿ. ಇದು ಬಾಲ್ಕನಿ ಡೋರ್. ಹೀಗೆ ಈಚೆ ಬಂದರೆ ಅಟ್ಯಾಚ್ ವಾಶ್ರೂಮ್. ವೆಯ್ಟ್ ಮಾಡಿ, 1 ಮಿನಿಟ್ ತೋರಿಸ್ತೀನಿ. ಇದೆ ಅಟ್ಯಾಚ್ ವಾಶ್ರೂಮ್. ಓವರಾಲ್ ಆಗಿ ನನ್ನ ರೂಮ್ ಲುಕ್ ಅದು. ಹೀಗೆ ಒಳಗಡೆ ಹೋಗ್ತಾ ಇದೆ. ಇದು ಇನ್ನೊಂದು ರೂಮ್. ಇದರಲ್ಲಿ ಯಾರೋ ಯೂಸ್ ಮಾಡ್ತಾ ಇಲ್ಲ ಇವಾಗ. ಸಮ್ ಟೈಮ್ ಯಾರಾದರೂ ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಇರೋ ರೂಮ್ ಇದು ಅಷ್ಟೇ. ಬಟ್ ಚಿಕ್ಕ ಸ್ಪೇಸ್ ಚಿಕ್ಕದಿದೆ. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಏನಿಲ್ಲ. ತುಂಬ ಸಖತ್ತಾಗಿ ಕೇಳಿಸ್ತಾ ಇದೆ ಎಲ್ಲ ಹಕ್ಕಿ ಸೌಂಡ್. ಬೇಕು ಅಂದರೆ ಹಕ್ಕಿ ತೋರಿಸ್ತಿದೆ, ಬಟ್ ಇವಾಗ ಆಗಲ್ಲ. ನಾನು ಹೋಗಿ ನೋಡ್ತೇನೆ ಅಂತಂದರೆ ಅದು ಹಾರಿ ಹೋಗೋಂಥ ಚಾನ್ಸಸ್ ಜಾಸ್ತಿ.